ಭಾರತ ಗೌರವ ರಾಷ್ಟ್ರಸಂತ ಗಣಾಚಾರ್ಯ ಬಾಲಬ್ರಹ್ಮಚಾರಿ 108 ಗುಣಾಧಾರಿ ವಿರಾಗಸಾಗರ ಜಿ ದಿಗಂಬರ ಮುನಿ ಮಹಾರಾಜ್ ಅವರು ಮಹಾರಾಷ್ಟ್ರದ ಔರಂಗಾಬಾದ್ನ ಜಲಾನದ ಸಿಂಧಖೇಡಾದ ದೇವಮೂರ್ತಿ ಗ್ರಾಮದಲ್ಲಿ ಇಂದು ಮುಂಜಾನೆ 2:30ಕ್ಕೆ ಸಲ್ಲೇಖನ ವ್ರತಪೂರ್ವಕ ಸಮಾಧಿ ಮರಣ ಹೊಂದಿದ್ರು. ಮೂಲತಃ ಮಧ್ಯಪ್ರದೇಶದ ನಿವಾಸಿಯಾಗಿದ್ದ ಅವರು 350ಕ್ಕೂ ಅಧಿಕ ಮಂದಿಗೆ ಜೈನ ಧರ್ಮದ ಆಚಾರ್ಯ ಪದವಿ, ದಿಗಂಬರ ಮುನಿ, ಗಣನಿ ಮಾತಾಜಿ, ಕ್ಷುಲ್ಲಕ ದೀಕ್ಷೆ ಹಾಗೂ ಬ್ರಹ್ಮಚಾರ್ಯ ದೀಕ್ಷೆ ನೀಡಿದ್ದು ನಾಡಿನಾದ್ಯಂತ ಧರ್ಮ ಪ್ರಭಾವನೆಗೈದಿದ್ದರು. ಜೈನ ಆಗಮ ಶಾಸ್ತ್ರಗಳ ಬಗ್ಗೆ ವಿಮರ್ಶೆ ಸಹಿತ 150ಕ್ಕೂ ಅಧಿಕ ಕೃತಿಗಳನ್ನು ಬರೆದಿದ್ದಾರೆ. ಅವರು 2005ರಲ್ಲಿ ಜೈನ ಕಾಶಿ ಮೂಡಬಿದ್ರೆಯಲ್ಲಿ 30 ಮಂದಿ ಸಾಧು ಸಂತರ ಸಹಿತ 60 ಮಂದಿ ಪಿಂಚಿಧಾರಿ ಮುನಿ ಸಂಘದೊಂದಿಗೆ ಚಾತುರ್ಮಾಸ್ಯ ಕೈಗೊಂಡು ಧರ್ಮ ಪ್ರಭಾವನೆಗೈದಿದ್ದರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಗೌರವಾಧ್ಯಕ್ಷತೆಯಲ್ಲಿ ಚಾತುರ್ಮಾಸ್ಯ ಸಮಿತಿ ಕಾರ್ಯನಿರ್ವಹಿಸಿದ್ದು, ಅರಿಮಾತನಹಳ್ಳಿ ಶಿವ ಸುಜ್ಞಾನಮೂರ್ತಿ ಸ್ವಾಮೀಜಿ ಸಹಿತ ನಾಡಿನ ಗಣ್ಯ ಮಠಾಧಿಪತಿಗಳು ವಿರಾಗಸಾಗರ ಅವರನ್ನು ಭೇಟಿ ಮಾಡಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಎಚ್.ಕೆ. ಪಾಟೀಲ್ ಮೊದಲಾದವರು ಮೂಡಬಿದ್ರೆಗೆ ಆಗಮಿಸಿ ವಿರಾಗಸಾಗರ ಅವರ ಆಶೀರ್ವಾದ ಸ್ವೀಕರಿಸಿದ್ರು. ಮೂಡಬಿದ್ರೆ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮೀಜಿ ಅವರು ವಿರಾಗಸಾಗರ ಮುನಿಗಳ ಸೇವೆಯನ್ನು ಸ್ಮರಿಸಿದ್ದು, ವಿರಾಗಸಾಗರ ಅವರು ತೀವ್ರ ವ್ರತ ನಿಯಮ ಹೊಂದಿರುವ ಶ್ರಾವಕ ಶ್ರಾವಿಕಿಯರ ದೀಕ್ಷೆ ನೀಡಿ ಆತ್ಮ ಕಲ್ಯಾಣದ ಹಾದಿಯಲ್ಲಿ ಮುನ್ನಡೆಯಲು ಪ್ರೇರಣೆ ನೀಡಿದ್ದರು ಮತ್ತು ಉತ್ತಮ ಧರ್ಮ ಬೋಧಕರಾಗಿದ್ದರು. ಅವರ ಆತ್ಮಕ್ಕೆ ಉತ್ತಮ ಸದ್ಗತಿ ಲಭಿಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ.